ನನ್ನ ಯಾರು ಮುಟ್ಟೋಕ್ಕಾಗಲ್ಲ, ಮುಟ್ಟಿದ್ರೆ ಜನ ತಿರುಗಿ ಬೀಳ್ತಾರೆ ಅನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆ ಏನಿತ್ತು, ಅದಕ್ಕೆ ಉತ್ತರನ ಈ ರಿಸಲ್ಟ್ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮನೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಅವ್ರಿಗೊಂದು ಬಿಗ್ ಬೂಸ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಈ ರಿಸಲ್ಟ್. ಇನ್ನು 3 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಬೈ ಎಲೆಕ್ಷನ್ನ ಫಲಿತಾಂಶ ಪ್ರಕಟವಾಗಿದೆ. ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿದೆ. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಹೀನಾಯ ಸೋಲು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಹಿನ್ನಡೆಯಾಗಿದೆ. ಬಿಜೆಪಿ ನಾಯಕರಿಗೆ ಇದು ಆಘಾತ ಕೊಟ್ಟಿದೆ. ಪರಾಮರ್ಶೆಯನ್ನು ಮಾಡುವಂತಹ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಕುಟುಂಬ ರಾಜಕೀಯವೇ ಸೋಲಿಗೆ ಕಾರಣ ಅನ್ನುವಂತಹ ಪ್ರಶ್ನೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಮತ್ತೆ ಅಪಸ್ವರವನ್ನು ಎತ್ತಿದ್ದಾರೆ ಭಿನ್ನಮತೀಯರು. ನಾಡಿದ್ದು ಅತೃಪ್ತರ ಮಹತ್ವದ ಸಭೆ ಇದೆ. ಹೈಕಮಾಂಡ್ಗೂ ಕೂಡ ದೂರನ್ನು ಕೊಡಲಿಕ್ಕೆ ಅತೃಪ್ತರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಭಿನ್ನಮತೀಯರ ಗುಂಪು ಈ ಮೂಲಕ ಆಕ್ಟಿವ್ ಆಗಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಈ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನ ರಿಸಲ್ಟ್ ಇಟ್ಕೊಂಡು ವರಿಷ್ಠರಿಗೆ ದೂರು ಕೊಡಲಿಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆದ 3 ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಬಸನಗೌಡ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸೋಣ. ಸರ್, ಏನು ಹೇಳ್ತಾರೆ ಸರ್ ಬಿಜೆಪಿ ಸೋಲಿನ ಬಗ್ಗೆ? ನೋಡಿ, ಭಾಳ ನಮಗೆ ನೋವಾಗಿದೆ. ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆಯಿಂದ ಲೋಕಸಭೆಯಿಂದ ಉಪಚುನಾವಣೆಯಲ್ಲಿ ಸತತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಏನು ರಾಜ್ಯಾಧ್ಯಕ್ಷದ ವಿಜೇಂದ್ರ ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ರಾಜೀನಾಮೆಗೆ ಏನಾದರೂ ಒತ್ತಾಯ ಮಾಡ್ತಾರೆ? ನಾವ್ಯಾಕೆ ಒತ್ತಾಯ ಮಾಡೋಣ್ರಿ? ಅವರು ಗೌರವದಿಂದ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಇಲ್ಕಂದ್ರೆ ಇಲ್ಲ, ಹಾಗಾಗಿ ಹಿಂಗಾಗಿ ಸಬ್ಬು ಹೇಳ್ತಾರೆ ಏನು ಮಾಡಲಿ, ಅವರಿಗೆ ಬಿಟ್ಟಿದ್ದು. ಯಾಕಂದ್ರೆ ಇಂಥ ಒಂದು ಕರ್ನಾಟಕದಲ್ಲಿ ಹಿನ್ನಡೆ ಆಗಿದ್ದನ್ನು ಅವರ ಆತ್ಮದಲ್ಲಿ ಏನಾದರೂ ಗೌರವ ಇದ್ದರೆ ನಿರ್ಣಯ ತಗೋಬೇಕು. ಸರ್, ಈಗ ನಿಖಿಲ್ ಕುಮಾರಸ್ವಾಮಿಗೆ ಸತತವಾಗಿ 3ನೇ ಬಾರಿ ಸೋಲಾಗಿರುವಂಥದ್ದು ಅದು ಭಾಳ ನೋವು ಅನ್ನಿಸ್ತದೆ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಒಳ್ಳೆಯ ಯುವಕ. ಆದರೆ ಯಾವ್ಯಾವ ಕಾರಣಗಳಿಂದ